ಮಹಾನಗರದ ಮಹಾಜನತೆಗೆ ನಮಸ್ತೆ ಮಹಾನಗರ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಬಂಧುಗಳೇ, ಇವತ್ತು ನಾವು ಹುಬ್ಬಳ್ಳಿ ಸುಳ್ಳ ರೋಡ್ನಲ್ಲಿ ಬರುವಂಥ ಲಕ್ಷ್ಮೀ ಸಾಯಿ ಲೇಔಟ್ನಲ್ಲಿ ಒಂದು 2 BHK ಮನೆ ಇದೆ ಸ್ನೇಹಿತರೆ. ಅದನ್ನು ಮಾಹಿತಿ ನಾವು ನೋಡೋದಾದರೆ ಸ್ನೇಹಿತರೆ, ಇದು ಸೈಜ್ ಬಂದುಬಿಟ್ಟು 26-40 ಸೈಜಲ್ಲಿರುವಂಥ 2 BHK ಮನೆ ಇದು. ಆ್ಯಂಡ್ ಈ ಲೇಔಟ್ನಲ್ಲಿ ಬರುವಂಥ ಡೆಡ್ ಆ್ಯಂಡ್ ಮನೆ ಇದು. ನೋಡ್ತಾ ಇರ್ಬೋದು ಸ್ನೇಹಿತರೆ, ಇದು ಲಾಸ್ಟ್ ಇದು. ಇಲ್ಲಿಂದ ಮತ್ತೆ ನಿಮ್ಗೆ ಯಾವುದು ಇಲ್ಲಿ ಹೊಲ ಇದೆ, ಹೀಗಾಗಿ ಬೇರೆ ಯಾವುದು ಕೂಡ ಡಿಸ್ಟರ್ಬೆನ್ಸ್ ಏನು ಇರೋದಿಲ್ಲ. ಇಲ್ಲಿ 40 ಫೂಟ್ ರೋಡ್ ಇದೆ ಸ್ನೇಹಿತರೆ ಇಲ್ಲಿ. ಆ್ಯಂಡ್ ನೋಡ್ತಾ ಇರ್ಬೋದು ಇಲ್ಲಿ ಪಾರ್ಕಿಂಗ್ ಮಾಡ್ಕೊಂಡಿದ್ದೀನಿ. ಇದು ಬೈಕ್ ಪಾರ್ಕಿಂಗ್ ಮಾಡ್ಬೋದು, ಬಟ್ ಕಾರ್ ಪಾರ್ಕಿಂಗ್ ಮಾಡೋಕ್ಕೆ ಅಷ್ಟು ಸ್ಪೇಸ್ ಇಲ್ಲ. ಕಾರ್ ಪಾರ್ಕಿಂಗ್ ಆಚೆ ಹೊರಗಡೆ ಮಾಡ್ಕೊಳ್ಬೋದು, ತುಂಬ ಸ್ಪೇಸ್ ಇದೆ ಇಲ್ಲಿ. ಆ್ಯಂಡ್ ನೋಡ್ತಾ ಇರ್ಬೋದು ಸ್ನೇಹಿತರೆ, ಈ ಥರ ಇದೆ. ಸೆಟ್ ಬ್ಯಾಕ್ ಎಲ್ಲ ಬಿಟ್ಟಿದ್ದಾರೆ ಇಲ್ಲಿ. ಆ್ಯಂಡ್ ಇಲ್ಲಿ ಕಾರ್ಪೊರೇಷನ್ ವಾಟರ್ ಬರ್ತಾ ಇದೆ ಸ್ನೇಹಿತರೆ. 3 ದಿವ್ಸಕ್ಕೊಮ್ಮೆ ಬರುತ್ತೆ ನೀರು. ಆ್ಯಂಡ್ ಇಲ್ಲಿ 4000 ಕೆಪಾಸಿಟಿ ಇರುವಂಥ ಟ್ಯಾಂಕ್ ಕೂಡ ಇಲ್ಲಿ ಮಾಡಿದ್ದಾರೆ. ಆ್ಯಂಡ್ ಇದು ನೋಡುತ್ತಾ ಇರ್ಬೋದು ಫ್ರಂಟ್ ಎಲಿವೇಶನ್. ಇದು ಮೇನ್ ಡೋರ್. ಇದು ಲಿವಿಂಗ್ ರೂಮ್. ಲಿವಿಂಗ್ ರೂಮ್ ಡಿಸೆಂಟ್ ಸೈಜ್ ಇದೆ ಸ್ನೇಹಿತರೆ. ಅಷ್ಟೊಂದು ತೀರಾ ದೊಡ್ಡದು ಇಲ್ಲ, ತೀರಾ ಚಿಕ್ಕದು ಇಲ್ಲ, ಡಿಸೆಂಟ್ ಸೈಜ್ ಮಾಡಿದ್ದಾರೆ. ಆ್ಯಂಡ್ ಲಿವಿಂಗ್ ರೂಮಲ್ಲಿ ಒಂದು ವಿಂಡೋ ಕೂಡ ಇದೆ ಸ್ನೇಹಿತರೆ. ಇದೊಂದು ಕಾಮನ್ ಸಿಂಕ್ ಒಂದು ಹಾಕಿದ್ದಾರೆ ಇಲ್ಲಿ. ಇದೊಂದು ಬಂದ್ಬಿಟ್ಟು ಇದು ಫಸ್ಟ್ ಬೆಡ್ರೂಮ್. ಇದು ಬೆಡ್ರೂಮ್ ಸೈಜ್ ಬಂದ್ಬಿಟ್ಟು ಸ್ನೇಹಿತರೆ ಒಂದು 8-11 ಸೈಜ್ ಇದೆ ಸ್ನೇಹಿತರೆ. ನೋಡ್ತಾ ಇರ್ಬೋದು, ಇದೊಂದು ಬೆಡ್ರೂಮಲ್ಲಿ ಒಂದು ವಿಂಡೋ ಕೂಡ ಮಾಡಿದ್ದಾರೆ. ಆ್ಯಂಡ್ ಇದು ಕಾಮನ್ ಟಾಯ್ಲೆಟ್ ಆ್ಯಂಡ್ ಬಾತ್ರೂಮ್. ಇದು ಬಾತ್ರೂಮ್ ಅಲ್ಲಿ ಸ್ನೇಹಿತರೆ ಕಮೋಡ್ ವಿತ್ ಇಂಡಿಯನ್ ಸ್ಟೈಲ್ ಕೂಡ ಇಲ್ಲಿ ಮಾಡ್ಕೊಂಡಿದ್ದಾರೆ ಇಲ್ಲಿ. ಆ್ಯಂಡ್ 7 ಫೀಟ್ ವರೆಗೂ ಕೂಡ ಟೈಲ್ಸನ್ನು ಫಿಟ್ ಮಾಡಿಸಿದ್ದಾರೆ. ಇದೊಂದು ಲಾಫ್ಟ್ ಕೂಡ ಮಾಡಿದ್ದಾರೆ ಇಲ್ಲಿ. ಆ್ಯಂಡ್ ಇದು ಬಂದ್ಬಿಟ್ಟು ಸೆಕೆಂಡ್ ಬೆಡ್ರೂಮ್. ಇದು ಬೆಡ್ರೂಮಲ್ಲಿ ಕೂಡ ಒಂದು ವಿಂಡೋ ಮಾಡಿದ್ದಾರೆ. ಆ್ಯಂಡ್ ಇದಕ್ಕೆ ಮಾಸ್ಟರ್ ಬೆಡ್ರೂಮ್ ಇಲ್ಲ ಸ್ನೇಹಿತರೆ. ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಇಷ್ಟೇ ಇರುವಂಥದ್ದು. ಇದು ಬಂದ್ಬಿಟ್ಟು ಕಿಚನ್. ಕಿಚನ್ ದೊಡ್ಡದಾಗಿದೆ ಸ್ನೇಹಿತರೆ, ತುಂಬ ದೊಡ್ಡದಾಗಿ ಮಾಡಿದ್ದಾರೆ ಕಿಚನ್ನ. ಆ್ಯಂಡ್ ಇಲ್ಲಿ ಒಂದು ಪೂಜಾ ರೂಮ್ ಕೂಡ ಮಾಡಿದ್ದಾರೆ ಇಲ್ಲಿ. ಆ್ಯಂಡ್ ಇದು ಅಗ್ನಿ ಮೂಲೆ ಬರುತ್ತೆ. ಅಗ್ನಿ ಮೂಲೆಯಲ್ಲಿ ಕರೆಕ್ಟಾಗಿ ಕಿಚನ್ ಕೂಡ ಮಾಡಿದ್ದಾರೆ. ಆ್ಯಂಡ್ ಕಿಚನ್ಗೆ ಗ್ರಾನೈಟ್ ಫಿಟ್ ಮಾಡಿಸಿದ್ದಾರೆ ಕಂಪ್ಲೀಟ್. ಆ್ಯಂಡ್ ಇದು ಹಿತ್ತಲ್ ಡೋರ್. ಇದು ಪ್ಲಸ್ ಇದು ಯುಟಿಲಿಟಿ ಏರಿಯಾ. ಯುಟಿಲಿಟಿ ಏರಿಯಾಗೋಸ್ಕರ ಟ್ಯಾಪನ್ನು ಕೂಡ ಫಿಟ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಬಟ್ಟೆ ತೊಳೆಯೋಕೆ ಇಲ್ಲಿ ಕಲ್ಲು ಕೂಡ ಹಾಕಿ ಕೊಡ್ತಾರೆ. ಆ್ಯಂಡ್ ಇದು ಸೆಟ್ ಬ್ಯಾಕ್. ಆ್ಯಂಡ್ ಇದಕ್ಕೆ ಡ್ರೈನೇಜ್ ಲೈನ್ ಕೂಡ ಇದೆ ಸ್ನೇಹಿತರೆ. ಇದು ಟೆರೆಸ್. ನೋಡ್ತಿರ್ಬೋದು ಸ್ನೇಹಿತರೆ, ಇದು ಪಿಲ್ಲರ್ ಕನ್ಸ್ಟ್ರಕ್ಷನ್. ಇದು 1000 ಕೆಪಾಸಿಟಿ ಇರುವಂಥ ಟ್ಯಾಂಕ್ ಕೂಡ ಇಲ್ಲಿ ಫಿಟ್ ಮಾಡಿಸಿದ್ದಾರೆ ಇಲ್ಲಿ. ಸ್ನೇಹಿತರೆ, ಮನೆ ಏನು ದೊಡ್ಡ ಐಫೈ ಅಂತ ಏನು ಹೇಳಂಗಿಲ್ಲ, ತುಂಬ ಸಿಂಪಲ್ ಆಗಿದೆ ಮನೆ. ಓಕೆ, ಮನೆ ತೊಂದರೆ ಇಲ್ಲ. ಇದರ ಮತ್ತೆ ಸ್ನೇಹಿತರೆ ಸೈಜ್ ಬಂದುಬಿಟ್ಟು 26-40 ಫೂಟ್ ಇದೆ ಸ್ನೇಹಿತರೆ. ನಾನು ಇನ್ನೊಂದು ನಿಮಗೆ ನೀಟಾಗಿ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕಂತಂದರೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ. ಇಲ್ಲಿ ಈ ಭಾಗ ನೋಡಿ ಈ ಥರ ಇದೆ ಮನೆ. ಇದು ಇಲ್ಲಿಂದ ಸ್ನೇಹಿತರೆ ಫ್ರಂಟ್ ಇದೆಯಲ್ಲ, ಇಲ್ಲಿಂದ ಇಲ್ಲಿಗೆ 26 ಇದೆ. ಆ್ಯಂಡ್ ಇದು ಬರ್ತಾ ಸ್ವಲ್ಪ ಚಿಕ್ಕದಾಗಿದೆ ಸ್ನೇಹಿತರೆ. ಹಿಂದ್ಗಡೆ ಸ್ವಲ್ಪ ಚಿಕ್ಕದಾಗಿದೆ. ಹಿಂದ್ಗಡೆ ನಿಮಗೆ ಒಂದು
24 ಇದೆ ಸ್ನೇಹಿತರೆ, ಮುಂದ್ಗಡೆ 26 ಇದೆ. ಅಂದರೆ ಮುಂದೆ ಬರ್ತಾ ಸ್ವಲ್ಪ ಇದು 26 ಇದೆ ಈ ಥರ. ಹಿಂದೆ ಸ್ವಲ್ಪ ಕಡಿಮೆ ಇದೆ ಸ್ನೇಹಿತರೆ, ಸೈಜ್ ಕಡಿಮೆ ಇದೆ. ಅಂದರೆ ಇದು 5 ಮೂಲೆ ಅಲ್ಲ, ಫ್ರಂಟ್ ಸ್ವಲ್ಪ ಅಗಲಾಗಿದೆ, ಸ್ವಲ್ಪ ಹಿಂದೆ ಸ್ವಲ್ಪ ಒಂಚೂರು ಕಡಿಮೆ ಇದೆ. ಈ ಥರ ಇದೆ ಸ್ನೇಹಿತರೆ ಮನೆ ನೋಡಿ, ಈ ಥರ ಇದೆ. ಇಷ್ಟು ನೋಡಿ, ಈ ಥರ ಇದೆ ಸ್ನೇಹಿತರೆ. ಇದ್ರ ಬಗ್ಗೆ ನಾನು ತೋರಿಸಿದ್ದೀನಿ. ಇದನ್ನು ಮಾಹಿತಿ ಕಂಪ್ಲೀಟ್ ಕೊಟ್ಟಿದ್ದೀನಿ ನಾನು. ಇದನ್ನು ವಿಡಿಯೋ ನೋಡಿ ವಿಚಾರ ಮಾಡಿ ಬೇಕಾದ್ರೆ ನೀವು ಸೈಟ್ ಬೇಕಾದ್ರೆ ನೀವು ವಿಸಿಟ್ ಮಾಡ್ಬೋದು ಸ್ನೇಹಿತರೆ. ನಾನು ತೋರಿಸ್ತೀನಿ. ಈ ಥರ ಇದೆ ಮನೆ ಜಾಗ ಸ್ನೇಹಿತರೆ. ಸ್ವಲ್ಪ ಒಂಚೂರು ಮುಂದೆ ಜಾಸ್ತಿ ಬರೋದ್ರಿಂದ ಇದು ಹೇಗೆ ಬೇಕು ಮನೆ ಮಾತ್ರ ಚೌಕ್ ಇದೆ ಸ್ನೇಹಿತರೆ, ನೀಟಾಗಿ ಚೌಕ್ ಮಾಡ್ಕೊಂಡಿದ್ದಾರೆ ಮನೆಯನ್ನ. ಆ್ಯಂಡ್ ಇದ್ರ ಪ್ರೈಸ್ ಬಂದ್ಬಿಟ್ಟು ಸ್ನೇಹಿತರೆ 50 ಲಕ್ಷ ಹೇಳ್ತಾ ಇದ್ದಾರೆ. ಆ್ಯಂಡ್ ನೆಗೋಷಿಯಬಲ್ ಕೂಡ ಇದೆ ಸ್ನೇಹಿತರೆ. ಇದು ಇದು ನಾರ್ತ್ ಫೇಸಿಂಗ್ ಸ್ನೇಹಿತರೆ. ಇದು ಲಕ್ಷ್ಮೀ ಸಾಯಿ ಲೇಔಟ್ಗಳು ಇವೆಲ್ಲ. ಇಲ್ಲೆಲ್ಲ ಅಕ್ಕಪಕ್ಕ ತುಂಬ ಒಳ್ಳೆ ಡೆವಲಪ್ ಆಗಿದೆ ಸ್ನೇಹಿತರೆ. ತುಂಬ ಚೆನ್ನಾಗಿ ಒಳ್ಳೆ ಮನೆಗಳಾಗಿದೆ ಇಲ್ಲೆಲ್ಲ. ಆ್ಯಂಡ್ ಇದು ಸುಳ್ಳ ರೋಡ್, ಇದು ಮುಂದೆ ಸುಳ್ಳ ರೋಡ್ ಬರುತ್ತೆ. ಇದರಿಂದ ತುಂಬ ಹತ್ತಿರ ಇದೆ ಸುಳ್ಳ ಬ್ರಿಡ್ಜ್ ಬರುತ್ತಲ್ಲ, ಇಲ್ಲಿ ಹತ್ತಿರದಲ್ಲಿದೆ ಸುಳ್ಳ ಬ್ರಿಡ್ಜು. ಇದರ ಹೇಳಿದ ಸ್ನೇಹಿತರೆ ಈ ಥರ ಇದೆ ಸ್ನೇಹಿತರೆ. ಆ್ಯಂಡ್ ಈ ಮನೆ ಇಷ್ಟ ಸ್ನೇಹಿತರೆ, ಇಲ್ಲಿ ಕಾಂತಾರ ನಂಬರ್ಗೆ ನೀವು ಸಂಪರ್ಕ ಮಾಡ್ಬೋದು. ಆ್ಯಂಡ್ ಈ ಮನೆ ಕೂಡ ನೀವು ವಿಸಿಟ್ ಮಾಡ್ಬೋದು. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಹಾಗೆ ಮುಂದೆ ಒಂದು ಹೊಸ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಎಲ್ಲರೂ ಆರೋಗ್ಯವಾಗಿರಿ, ನಮ್ಮ ಕುಟುಂಬನೂ ಕೂಡ ಆರೋಗ್ಯವಾಗಿರಿಸಿ. ಧನ್ಯವಾದಗಳು.